ಇನ್ನು ನಟ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಇನ್ನು ಕೂಡ ಡೇಟ್ ಫಿಕ್ಸ್ ಆಗಿಲ್ವಾ? ನಿನ್ನೆ ಹೈಕೋರ್ಟ್ಗೆ ನೀಡಿದಂತ ವರದಿಯಲ್ಲಿ ಏನಿದೆ? ಕೋರ್ಟ್ಗೆ ವೈದ್ಯಕೀಯ ವರದಿಯನ್ನ ಸಲ್ಲಿಸಿದ್ದಾರೆ ಸಿವಿ ನಾಗೇಶ್. ಆಪರೇಷನ್ ವಿಳಂಬಕ್ಕೆ ಕಾರಣ ಏನ್ ಕೊಟ್ಟಿದ್ದಾರೆ ಗೊತ್ತಾ? ಆಪರೇಷನ್ ವಿಳಂಬಕ್ಕೆ ದರ್ಶನ್ ರಕ್ತದೊತ್ತಡ ಕಾರಣ ಅಂತ ಇದೆ. ದರ್ಶನ್ಗೆ ಇನ್ನೂ ಶಸ್ತ್ರಚಿಕಿತ್ಸೆಯ ದಿನಾಂಕವನ್ನ ನಿಗದಿ ಮಾಡಿಲ್ಲ. ಶಸ್ತ್ರಚಿಕಿತ್ಸೆಗೆ ನಾವು ತಯಾರಿಯನ್ನ ನಡೆಸ್ತಾ ಇದ್ದೀವಿ. ಹಿ ಇಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಅಂತ ಅಲ್ಲಿ ಉಲ್ಲೇಖ ಆಗಿದೆ. ಯಾವಾಗ ಸರ್ಜರಿ, ಯಾವ ದಿನಾಂಕದಲ್ಲಿ ಸರ್ಜರಿ, ಅದ್ರ ಬಗ್ಗೆ ಇಡೀ ವರದಿಯಲ್ಲಿ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಯಾವಾಗ ಸರ್ಜರಿ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಇಲ್ಲ. ಇನ್ನೂ ಕೂಡ ಚಿಕಿತ್ಸೆಗೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ವೈದ್ಯಕೀಯ ವರದಿಯಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಿರೋದು ಗೊತ್ತಾಗ್ತಾ ಇದೆ. ನಿನ್ನೆ ದಿನ ಹೈಕೋರ್ಟ್ಗೆ ನೀಡಿರುವಂತಹ ವರದಿಯಲ್ಲಿರುವಂತಹ ವಿಚಾರಗಳಿದೆಲ್ಲವೂ ಕೂಡ. ಚಿಕಿತ್ಸೆಯ ಬಳಿಕ ದರ್ಶನ್ ವಾಪಸ್ ಜೈಲಿಗೆ ಹೋಗಬೇಕು. ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ಇದು. ದರ್ಶನ್ ಸದ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಲ್ಲಿದ್ದಾರೆ. ದರ್ಶನ್ ಮುಂದುವರೆದು ಬೇಲನ್ನ ಕೇಳಬಹುದು. ಬೇಲ್ ಕೊಡಬಾರದು ಅಂತ ಸುಪ್ರೀಂಗೆ ಅರ್ಜಿ ಹಾಕ್ತೀವಿ. ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ. ಬೇಲ್ ಕೊಟ್ಟಿದೆ ಕೋರ್ಟು. 3 ತಿಂಗಳು ಬೇಲ್ ಕೊಟ್ಟಿದ್ದಾರೆ. ಆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ 3 ತಿಂಗಳಾದಮೇಲೆ ಅವ್ರು ವಾಪಸ್ ಹೋಗಬೇಕಾಗತ್ತೆ. ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ. ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಸರ್, ನಟ ದರ್ಶನ್ ಪ್ರಕರಣದ ಅಡಿಷನಲ್ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗ್ಬೋದು ಸರ್? ಇನ್ನೂ ಒಂದಷ್ಟು ಎವಿಡೆನ್ಸ್ಗಳೆಲ್ಲ ಕಲೆ ಹಾಕಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆದ ತಕ್ಷಣ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಅಲ್ಲಿ ಈ ಮಧ್ಯಂತರ ಜಾಮೀನನ್ನ ಕೇಳಬೇಕಾದ್ರೇನೆ ಆರೋಗ್ಯದ ಸಮಸ್ಯೆಯನ್ನ ಮುಂದಿಟ್ಟೇ ಕೇಳಿರೋದು, ಅರ್ಜೆಂಟ್ ಆಗಿ ಸರ್ಜರಿ ಆಗ್ಲೇಬೇಕು ಅನ್ನುವಂತ ಕಾರಣಗಳನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ನಲ್ಲೇ ಇದ್ದಾರೆ. ಈಗ ಹೈಕೋರ್ಟ್ಗೆ ನೀಡಿರುವಂತಹ ವರದಿಯಲ್ಲಿ ಏನೇನು ಉಲ್ಲೇಖ ಆಗಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಚೈತ್ರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಪಡೆದು ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥ ದರ್ಶನ್ ಅವರು ಪ್ರಮುಖವಾಗಿ ಮಧ್ಯಂತರ ಜಾಮೀನನ್ನ ಪಡೆಯಬೇಕಾದ್ರೆ ಹಲವು ಅಂಶಗಳನ್ನು ಉಲ್ಲೇಖಿಸಿ ಅವರ ಪರ ವಕೀಲರಾಗಿರ್ತಕ್ಕಂಥ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ದರ್ಶನ್ಗೆ ತುರ್ತು ಚಿಕಿತ್ಸೆ ಅಗತ್ಯವಿದೆ, ತುರ್ತಾಗಿ ಅವರಿಗೆ ಆಪರೇಷನ್ ಅನ್ನ ಮಾಡಬೇಕಾಗಿದೆ. ಬೆನ್ನುನೋವಿನ ಸಮಸ್ಯೆ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಅವರಿಗೆ ಇಮಿಡಿಯೇಟ್ ಆಗಿ ಸರ್ಜರಿಯನ್ನ ಮಾಡದೆ ಹೋದ್ರೆ ಆಗ್ತಕ್ಕಂತ ಕಾಂಪ್ಲಿಕೇಶನ್ಸ್ ಗಳು ಏನು ಅನ್ನೋದ್ರ ಬಗ್ಗೆ ಸವಿವರವಾಗಿ ಕೋರ್ಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ರು. ಆದ್ರೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಪಡೆದು ಮಾನವೀಯತೆಯ ಆಧಾರದ ಮೇಲೆ ಚಿಕಿತ್ಸೆಗೆಂದು ಜಾಮೀನನ್ನ ಪಡೆದು ಹೊರದು ಬಂದಿರತಕ್ಕಂಥ ದರ್ಶನ್ಗೆ ಇದುವರೆಗೂ ಕೂಡ ಆಪರೇಷನ್ ದಿನಾಂಕವನ್ನ ನಿಗದಿ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಅವರ ರೆಗ್ಯುಲರ್ ಬೇಲ್ ಅರ್ಜಿ ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ವಾದವನ್ನು ಕೂಡ ಮಾಡಿದ್ರು ಅವರ ಪರ ವಕೀಲರು. ಈ ವೇಳೆಯಲ್ಲಿ ಆಪರೇಷನ್ ಮಾಡಿಸದೇ ಇರೋದಕ್ಕೆ ದರ್ಶನ್ಗೆ ರಕ್ತದೊತ್ತಡ ಕಾರಣವಾಗ್ತಿದೆ ಅನ್ನುವಂತಹ 2ನೇ ರಿಪೋರ್ಟ್ ಅನ್ನ ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥ ಮಾನಸಿಕವಾಗಿ ದರ್ಶನ್ ಸಿದ್ಧ ಆಗಿಲ್ಲ ಅನ್ನೋ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವರದಿಯನ್ನ ಸಲ್ಲಿಕೆ ಮಾಡಿದ್ರೆ, ಹಾಗಾದ್ರೆ ಹೈಕೋರ್ಟ್ಗೆ ನೀಡಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೇನು ಅನ್ನೋದನ್ನ ನೋಡುತ್ತಾರೆ. ಡಿವಿನಿಗೆ ಲಭ್ಯ ಆಗಿರ್ತಕ್ಕಂಥ ನಂಬಲಾರ್ಹ ಮೂಲಗಳ ಮಾಹಿತಿಯ ಪ್ರಕಾರ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ತಯಾರಿ ಮಾಡಲಾಗ್ತಾ ಇದೆ. ಹಿ ಈಸ್ ಬಿಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಅಂತಷ್ಟೇ ಉಲ್ಲೇಖವನ್ನ ಮಾಡಿದ್ದಾರೆ. ದರ್ಶನ್ಗೆ ಅತಿಯಾಗಿರ್ತಕ್ಕಂಥ ರಕ್ತದೊತ್ತಡ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಪರೇಷನ್ ಮಾಡಬೇಕು ಅಂದ್ರೆ ರಕ್ತದೊತ್ತಡ ಸಮತೋಲನವಾಗಿರ್ಬೇಕು. ಈ ಹಿನ್ನೆಲೆಯಲ್ಲಿ ದರ್ಶನ್ ರಕ್ತದೊತ್ತಡ ಸಮತೋಲನಕ್ಕೆ ಬಂದ ನಂತರ ಆಪರೇಷನ್ ದಿನಾಂಕವನ್ನು ನಿಗದಿ ಮಾಡಿರೋದಾಗಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಚೈತ್ರ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ.